ಸೀಡ್ಸ್ ಮಾತ್ರ ಜೂನ್ವರೆಗೆ ಬೇಕು. ಆಯ್ತು ಸರ್, ಏನು ತೊಂದರೆ, ಇಷ್ಟು ದಿನನೇ ಬಿಟ್ಟಿದ್ದೀನಿ ನಾನು ಜೂನ್ವರೆಗೆ ಬಿಡಿ. ಆ ವೆರೈಟಿ ನಾನು ಕೊಡಿಸ್ತೇನೆ. ಸರಿ. ಯಾಕೆಂದರೆ ನಾನು ಎಲ್ಲರಿಗೂ ಹೇಳೋದಿದೆ ಸರ್, ರೈಟ್ ನಾವು ಎಲ್ಲಿ ಫೇಲ್ ಆಗ್ತಾ ಇದ್ದೀವಿ ಹೇಳಿ. ಸೆಲೆಕ್ಟೆಡ್ ಯಾವುದು ನಮಗೆ ಮಾರ್ಕೆಟಿಂಗ್ ಇದೆ, ಯಾವುದು ಇದೆ ಅದು ಮಾಡ್ತೀವಿ. ವೆರೈಟಿ ಮತ್ತು ಗಿಡದ ಆಯ್ಕೆ. ಸರ್ ನಿಮ್ದು ಇಟ್ಲ ಅಡಕೆ ಗಿಡ ಎಷ್ಟು ಇದೆಯಲ್ಲ, ಒಂದು 60% ಅಡಿಕೆ ಮರದಲ್ಲಿ ಒಳ್ಳೆ ಕೊನೆ ಬರುತ್ತೆ. ಇನ್ನು 40% ಬರೋಲ್ಲ. ಯಾಕೆ? ಸೀಡ್ಸ್ ಸೆಲೆಕ್ಷನ್, ಗಿಡದ ಆಯ್ಕೆ ಅಲ್ಲ. ಅದೇ ಸೀಡ್ಸ್ ಸೆಲೆಕ್ಷನ್ ಬೇರೆ, ಗಿಡದ ಆಯ್ಕೆ ಬೇರೆ. ಓಕೆ 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 ಸರ್. ಇದೆಲ್ಲ ನಮ್ಮದು ಒಂದು 7 ಎಕರೆ ನಮ್ಮ ಅಜ್ಜರ ಕಾಲದ ತೋಟ, ಅದರಲ್ಲೇ ನಾವೇ ಸೀಡ್ ಸೆಲೆಕ್ಷನ್ ಮಾಡಿ ನಾವೇ ಇದನ್ನ ಮಾಡಿದ್ದು. ನಾನು ಅದನ್ನೇ ಹೇಳ್ತಾ ಇರೋದು, ಸೀಡ್ ಸೆಲೆಕ್ಷನ್ ಒಂದು ನಿಮಗೆ ಬೇಕಾದ್ರೆ ನೀವು ಕರೆಕ್ಟಾಗಿ ಸೀಡ್ ಸೆಲೆಕ್ಷನ್ ಮಾಡಬೇಕು. ಗಿಡದ ಆಯ್ಕೆ ಮಾಡಿದ್ದೀರಾ? ಗಿಡದ ಆಯ್ಕೆ ಈ ಕೆಲಸಗಾರಿಗೆ ಹೇಳ್ತೀವಿ, ಒಂದೊಂದು ತಗೊಂಬಂದಿರ್ತಾರೆ. ಹಾಗಾಗಬಾರ್ದು. ನೀವು ಗಿಡದ ಆಯ್ಕೆಯಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಗಿಡದ ಆಯ್ಕೆ ಮಾಡೇ ನೋಡಿ. ಇನ್ನೇನು ನಾಟಿ ಮಾಡೋದಿದೆ ಅಂತಲ್ಲ, 6 ಎಕರೆ ಮಾಡೋದು. ದಯವಿಟ್ಟು ಅಡಿಕೆಯಲ್ಲಿ ತಬಲಾ, ಮೃದಂಗ, ಕೊಳಲು 3 ವೆರೈಟಿ ಬರುತ್ತೆ ಗಿಡದ ಆಯ್ಕೆಯಲ್ಲಿ. ತಬಲಾ ವೆರೈಟಿ ಗಿಡನೇ ಆಯ್ಕೆ ಮಾಡಿ ನಾಟಿ ಮಾಡಿ ಮಾಡೋ ಗಿಡನ ಕಲ್ತ್ಕೊಡ್ತೀವಿ. ಇದು BRP ನಾವೇನು ಈಗ ಸೊಸೆ ಮಾಡಿಲ್ಲ ಸರ್. ಈಗ BRP ಇಲ್ಲಿ ಲಕ್ಕೊಳ್ಳಿ ಪಕ್ಕ BRP ಇದೆ, ಅವ್ರ ಹತ್ರ ಒಂದು ಇದು ಸೊಸೆ ಇದೆ, ಬನ್ನಿ ಕೊಡ್ತೀವಿ ಅಂತ ಹೇಳಿದ್ರು. ಅವರು ನಮ್ಮ ತರೀಕೆರೆ ತಾಲೂಕಲ್ಲಿ ಬುಕ್ಕಾಂಬುದ್ದಿ ಅಂತ ಬರುತ್ತೆ, ಅಲ್ಲಿ ಒಂದು ಸ್ವಲ್ಪ ಸೀಡ್ಸ್ ಚೆನ್ನಾಗಿ ಬರುತ್ತೆ. ಸೊ ಈ ಗೋಟು ಎಲ್ಲ ಇಲ್ಲಿ ಚೆನ್ನಾಗಿ ಬರುತ್ತದೆ. ಅಲ್ಲಿಂದನೇ ಸೀಡ್ಸ್ ತಂದು ಅವರು ಮಾಡಿ ಪ್ಲಾಂಟ್ ಇದು ಮಾಡ್ಯಾರ, ಅವರು ನರ್ಸರಿ ಮಾಡ್ಯಾರ. ಮಾಡಲಿ. ಅದು ಗಿಡದ ಆಯ್ಕೆಯಲ್ಲಿ ನೀವು ವ್ಯತ್ಯಾಸ ಮಾಡಿಕೊಂಡ್ರೆ ಸರ್ ನೀವು ನಂಬ್ತೀರ ಇಲ್ಲ, 13,000 ಅಡಿಕೆ ಗಿಡದಲ್ಲಿ ತಬಲಾ ವೆರೈಟಿ ಸಿಕ್ಕಿರೋದು ಬರೀ 1,000 ಅಡಿಕೆ ಗಿಡ. 12,000 ಅಡಿಕೆ ಗಿಡ ಅಂತವ್ರು 100% ಫೇಲ್ ಅವರು. ಈಗ ಬಟ್ ಆ ಥರ ಸೆಲೆಕ್ಷನ್ ಅವ್ರು ಕೊಡ್ತಾರ, ಹಂಗೆ ಆಸಕ್ತಿ ಬಿಡ್ತಾರೆ. ಜಾಸ್ತಿ ಕೊಡೋಣ ರೇಟ ಸರ್. ಈಗ ತೋಟ ನಮ್ಮದು ಕರೆಕ್ಟ್, ನಾವು ಇನ್ವೆಸ್ಟ್ ಮಾಡ್ತೀವಿ. ಬೇಡ, ನಾವು ಬೇರೆ ಕಡೆ ಹೋಗ್ತೀವಿ. ನಮಗೆ ಬೇಕಾದ ಗಿಡ ನಾವು ಆಯ್ಕೆ ಮಾಡ್ಕೊತೀವಿ. ನಿಮ್ಮ ರೇಟ್ ಎಷ್ಟು? 10 ರೂಪಾಯಿ ಜಾಸ್ತಿ ಕೊಡ್ತೀವಿ. ನಂಗೆ ಬೇಕಾದ ಗಿಡ ನಾನು ಆಯ್ಕೆ ಮಾಡ್ಕೊತೀನಿ. ಓಕೆನಾ? ನಿಮ್ಮ ಹತ್ರ ಬರ್ತೀವಿ, ಇಲ್ವಾ ಬೇರೆ ಎಲ್ಲಿ ಕೊಡ್ತಾರೋ ಅಲ್ಲಿ ಹೋಗ್ತೀವಿ. ಸಿಂಪಲ್. ಅದರಲ್ಲಿ ಇವ್ರು ಸಾಗರ ಕಡೆ ಇದು ಇದೆಯಲ್ಲ ಸೀಡ್ಸ್, ಅದು ನಮ್ಮ ಕಡೆ ಮಾಡ್ಬೋದಾ ಸರ್? ಖಂಡಿತ. ಇಲ್ಲ, ಅದು ಇಲ್ಲಿ ಏನಾಗುತ್ತೆ, ತೀರ್ಥಹಳ್ಳಿ ಮುಂಚೆ ನಮ್ಮ ಕಸಿನ್ ಎಲ್ಲ ತೀರ್ಥಹಳ್ಳಿ ಕಡೆದು ಮಾಡಿಬಿಟ್ರು. ಒಂದು 8-10 ವರ್ಷ ಚೆನ್ನಾಗೇ ಇತ್ತು. ಯಾಕಂದ್ರೆ ಸೀಟಲ್ಲಿ ಸಣ್ಣ ಬರುತ್ತಲ್ಲ, ಸರ್ಕ್ ಮಾಡೋಕ್ಕೆಲ್ಲ ನಮ್ಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತೇಳಿ, ಈಲ್ಡ್ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಆ ಕಡೆ ಎಲ್ಲ ಅಡಿಕೆ ಚೇಡಿ ಮಾಡೋರಲ್ಲ, ತಂದು ಇಲ್ಲಿ ನಮ್ಮ ಕಸಿನ್ ಒಂದು 10 ಎಕರೆ ಮಾಡಿದ್ರು. 8-10 ವರ್ಷ ಚೆನ್ನಾಗೇ ಇತ್ತು. 10 ವರ್ಷ ಆದಮೇಲೆ ಅವ್ರೊಬ್ಬರೇ ಅಲ್ಲ, ಯಾರ್ಯಾರು ಮಾಡಿದ್ರು ಎಲ್ಲ ತೋಟನೇ ಹೋಯ್ತು, ಮತ್ತೆ ರೀಪ್ಲಾಂಟ್ ಮಾಡಿದ್ದು. ಒಂದು ಅವ್ರ ಹತ್ರ ಗೊಬ್ಬರ ಏನು ಹಾಕಿದ್ರಿ ಕೇಳಿ. ಬರೇ ಸೀಡ್ಸ್ ಒಂದೇ ಕಾರಣ ಅಲ್ಲ, ಅಲ್ಲಿ ಗಿಡ ಸೀಡ್ಸ್ ತಂದು ಹಾಕಿದ್ದಕ್ಕೆ ಹಂಗಾಯ್ತು ಅನ್ನೋ ಯೋಚನೆ ಬೇಡ. ಮೇಂಟೆನೆನ್ಸ್ ವಿಧಾನನೂ ಬರುತ್ತೆ. ಅಲ್ಲ, ಕೆಲವ್ರು ಏನು ಹೇಳ್ತಾರೆ, ಆ ಕ್ಲೈಮೇಟಿಗೆ ಅಲ್ಲೇ ಲೋಕಲ್ಲೇ ಮಾಡಬೇಕು, ಇಲ್ಲಾಂದ್ರೆ ಆ ವಾತಾವರಣಕ್ಕೆ ಇದಾಗುತ್ತೆ, ಬೇರೆ ತೊಂದರೆ ಅದು ಆಗಲ್ಲ. ಈಗ ತೀರ್ಥಹಳ್ಳಿ ಸ್ವಲ್ಪ ಮಳೆ ಚೆನ್ನಾಗಿರೋಂಥ ತಂಪು ಇದೆ ಅಂತ ಇದು ನಮ್ಮದು ಅರೆ ಮಲೆನಾಡಿದು. ಈ ಒಂದು ಸ್ವಲ್ಪ 50% ಮಲೆನಾಡು, 50% ಬಯಲುಸೀಮೆ. ಸರ್ ವಿಶೇಷ ಗೊತ್ತಾ, ಅಡಿಕೆ ಅಲ್ಲ, ನಮ್ಮಲ್ಲಿ ಅಡಿಕೆ ತಂದು ಹಾಕಿರಲಿ ಫಸ್ಟ್ ಒಂದು 5-6 ವರ್ಷ ನಮ್ಮಲ್ಲಿ ಅಡಿಕೆ ಸೈಜ್ ಬರುತ್ತೆ. ಆನಂತರ ಇಲ್ಲಿ ಅಡಿಕೆ ಸೈಜ್ ಸಣ್ಣಾಗುತ್ತೆ. ನಿಮ್ಮ ಮಂಗಳಲ್ಲ ಸರ್? ಅಲ್ಲ, ನಾಟಿ ತಳಿ ಮಂಗಳ ಪೇಲು. ಅಡಿಕೆ ಸೈಜಲ್ಲಿ ವ್ಯತ್ಯಾಸ ಬರ್ಬೋದು ಬಿಟ್ಟರೆ ಬೇರೆ ಏನು ಅಪಾಯ ಆಗಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ನೋಡಿ ಒಂದ್ಸರಿ ನೋಡಿದ್ರೆ ತಾವು ಏನೇನು ಸಜೆಸ್ಟ್ ಮಾಡ್ತೀರ? ಇದು ನೀವು ಹೇಳ್ದಂಗೆ ನಾವು ಇದು ಆರ್ಟಿಕಲ್ ಡಿಪಾರ್ಟ್ಮೆಂಟ್ ತಂದಿದ್ದು ಹೋದ ವರ್ಷದಿಂದ 2 ವರ್ಷ ಚೆನ್ನಾಗಿತ್ತು. ಈಗ ಇಲ್ಲೇ ಇಲ್ಲ. ತೆಂಗಿಗೆ ಗೊಳಲಾದರೂ ಬರೋಲ್ಲ. ಗೊರಳು ಅಂದರೆ ತೆಂಗಿನ ಮರದ ಹತ್ರ ಅಡಿಕೆ ಮರ ಬಂದರೆ ತೆಂಗು ಬರಲ್ಲ, ಅಡಿಕೆ ಸೋಲೆ ನಮ್ಮಲ್ಲಿ ಸೋಲೆ ಅಂತಾರೆ. ಅದಕ್ಕೆ ತೆಂಗಿನ ಮರದ ಮಧ್ಯೆ ಏನೂ ನೆರಲ್ಲ, ದೂರ ಹಾಕಿ ಬಿಡ್ತಿದ್ವಿ. ನಾವು ಮುಂಚೆ ಎಲ್ಲ ಉದಿಗೆ ಹಾಕ್ತಿದ್ವಿ ಸರ್, ಬೇಲಿ ಉದಿಗೆ ಹಾಕಿದ್ದು. ಇದು ನಮ್ಮ ಪಕ್ಕದ ತೋಟದೊಬ್ಬರು ಮಾಡಿದ್ರು. ಆಗ ನಾವು ಅದು ನೋಡಿ ರೋಡ್ ಪಕ್ಕಕ್ಕೆ ಹಾಕ್ತೀವಿ. ಅದು ನೀವು ಹೇಳ್ದಂಗೆ ಈಗ ಅಡಿಕೆಗೂ ಹೊಡ್ತಾನೆ, ಅದು ಅಡಿಕೆನೂ ಬರಲ್ಲ. ಅಲ್ಲಿ ಮೆಣಸು ನಾನು ಜಿಗ್ಜಾಗಲ್ಲಿ ಹಾಕ್ತೀನಿ ಸರ್, ಒಂದು ಬಿಟ್ಟು ಒಂದು. ಏನು ಬೇಕಾಗಿಲ್ಲ, ಹಾಕೋಕ್ಕೂ ಕೊಡಿ. ನನಗೇನಾಗುತ್ತೆ ಅಂದರೆ ಕೆಲವರು ರೋಗ ಪಾಗ ಜಾಸ್ತಿ ಆಗುತ್ತೆ, ಬಾಳೆ ಬೇರೆ ಹಾಕಿದ್ದೆ, ಆಮೇಲೆ ಶೀತ ಆಗುತ್ತೆ ಅಂತ ಜಿಗ್ಜಾಗ್, ಆಮೇಲೆ ಮುಂದಕ್ಕೆ ನೋಡ್ಕೊಂಡು ಮತ್ತೆ ಹಾಕೋಣ ಅಂತ.
ಅಷ್ಟು ಬರೋಕ್ಕೂ ಕೊಡಿ, ಯೋಚನೆ ಮಾಡಬೇಕು. ಇದನ್ನ ಚೇಂಜ್ ಮಾಡಬೇಕು. ಈಗ ಮೇಂಟೈನ್ ಆಗತ್ತೆ ಅಂದ್ರೆ ಇರಲಿ, ಇನ್ನು ಮಾಡುವಾಗ 12 mm ಯಾವ ಕಾರಣಕ್ಕೂ ಹಾಕ್ಬೇಡಿ. 16 mm ಸರ್. ಈಗ ನೋಡಿ ಸರ್, ಈಗ ನಾನೇನು ಮಾಡಿದೆ ಇಲ್ಲ, ಒಂದು ಸ್ಟಾಪ್ ನೋಡಿ ಸರ್, 2.5 ಹಾಕ್ಬೇಕು. ಈಗ ಏನಾಗುತ್ತೆ ಸರ್, ನಾನು ಮುಂಚೆ 13-14 ಗಿಡಕ್ಕೆ ಒಂದೊಂದು ಇತ್ತು. ಈಗ ನಾನು ಬರೀ 4 ಗಿಡ ಅಂದ್ರೆ ಈಗ 12 mm ಇದೆಯಲ್ಲ, ಈಗ ನಿಮ್ 4 ಗಿಡಕ್ಕೆ ನಿಮಗೆ ಬರುತ್ತೆ. ಇದು ಮೈಕ್ರೋ ಟ್ಯೂಬ್ ಚೇಂಜ್ ಮಾಡಿ 2 mm ಹಾಕಿದ್ವಿ ಸರ್. 2.5 ಕೊಡಿ. 2.5 ಕೊಡಲ? ಒಂದು ನೀರು ಸ್ವಲ್ಪ ಜಾಸ್ತಿ ಬೀಳುತ್ತೆ. ಅಲ್ಲ ಸರ್, ಈಗ ಇದ್ರಲ್ಲಿ ತುಂಬ ಹೋಗುತ್ತೆ ಸರ್. ಇದು ಆ್ಯಕ್ಚುಲಿ ಮುಂಚೆ 1.5 ಇತ್ತು, ಈಗ 2 mm. ಇದು ಜೈನ್ದು ಹಾಕಿದ್ದೀವಿ. ಇದು ಪರವಾಗಿಲ್ಲ. ಇದಕ್ಕಿಂತ ನೀವು 2.5 ಕೊಟ್ಟಾಗ ನೀರು ಜಾಸ್ತಿ ಬೀಳೋದು, ಟೈಮ್ ಕಡಿಮೆ ಮಾಡಿ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಬ್ಲಾಕ್ ಆಗಲ್ಲ. ಅದು ಇದ್ರಲ್ಲಿ ಅಷ್ಟು ಬ್ಲಾಕ್ ಆಗಲ್ಲ. ನೀವು 2.5 ಇನ್ನೂ ಬ್ಲಾಕ್ ಆಗಲ್ಲ, ಚಾನ್ಸೇ ಇಲ್ಲ ನಮಗೆ. ಅದಕ್ಕೆ ನಾನು ಸರ್ ಈಗ ಇನ್ನೊಂದು ಮಾಡಿದ್ದೀನಿ ಸರ್, ಆ ಜೈನ್ದು ಬೇರೆ ಇದ್ರದ್ದು ನೆಟಾಫಿಮ್ದು 14 liters/hour ಡಿಸ್ಚಾರ್ಜ್ ಇಂದು ಡ್ರಿಪ್ಪರ್ ಇದೆ. ಅದಾಕಿದ್ರೆ ಬ್ಲಾಕ್ ಆಗತ್ತೆ ಸರ್. ಅಲ್ಲ, ಅದು ಮೇಲೆ ಕ್ಲೀನ್ ಮಾಡ್ಬೋದು ಸರ್ ಅದೊಂದು ಸ್ವಲ್ಪ. ನಮ್ಮಲ್ಲಿ ಪದೇ ಪದೇ ನೋಡ್ಕೊಂಡು ಕ್ಲೀನ್ ಮಾಡ್ತಾ ಇರೋಕ್ಕಾಗತ್ತೆ. ನಾನು ಹಾಕಿದ್ದೀನಲ್ಲ ಅವ್ರು ನೆಟ್ಫಾರ್ಮ್ದು ನಮ್ದು 1.5 ಅಡಿ ಒಂದು ಅದೇ ಅಲ್ಲ, ನೆಟಾಫಿಮ್ ಬೇಡ ಸರ್. ಈ ಜೈನ್ದು ಈ ಅದನ್ನ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಬೋದು ಸರ್. ನೀವು ಪದೇ ಪದೇ ನೀವು ಹೇಳ್ತಿರೋದು ಮೈಕ್ರೋ ಟ್ಯೂಬೇ ಇರಲಿ, ಡ್ರಿಪ್ಪರಿಗೆ ಹೋಗೋದೇ ಬೇಡ. 2.5 ಹೋಗಿ, ಡ್ರಿಪ್ಪರ್ ಬೇಡ. 2.5 ಹೋಗಿ, ಜೊತೆಗೆ ಅದಕ್ಕೊಂದು ಕಡ್ಡಿ ಬರುತ್ತೆ, 3 ಹೋಲ್ ಇರುತ್ತೆ. ಆ ಕಡ್ಡಿಗೆ ಪೈಪನ್ನ ದೂಡಿ ನೆಲಕ್ಕೆ ಇದಾಗ್ದಂಗೆ. ಅಲ್ಲ, ನೆಲಕ್ಕೆ ಆಗದಂಗಲ್ಲ. ನೀವು ಆ ಕಡ್ಡಿಯನ್ನು ಊರಿದಾಗ ಒಂದು ಜಾಗದಲ್ಲಿ ನಿಂತ್ಕೊಂಡ್ರೆ ಇಡೀ ಲೈನಲ್ಲಿ ಯಾವ್ದು ಬ್ಲಾಕ್ ಆಗಿದೆ ಕಾಣುತ್ತೆ. ಅದು ಅದೇ ನೀವು ಹೇಳೋದು. ಒಂದು ನೀರು ಕಾಣುತ್ತೆ, ಒಂದು ಎರಡನೇದೇನಾಗುತ್ತೆ, ಈ ಕರೆಂಟ್ ಹೋದಾಗ ಸಟ್ ಮಾಡುತ್ತಲ್ಲ, ಅವಾಗ ಏನಾಗುತ್ತೆ, ಬ್ಲಾಕೇಜ್ ಆಗ್ಬಿಡುತ್ತೆ, ಈ ಮಣ್ಣು ಎಳ್ಕೊಳ್ಳುತ್ತೆ. ಅದು ಕಡ್ಡಿ ಇಟ್ಟಾಗ ಬ್ಲಾಕ್ ಆಗಲ್ಲ. ಅದಕ್ಕಿಂತ ನಮ್ಗೆ ಪ್ಲಸ್ ಪಾಯಿಂಟ್ ನೋಡಕ್ಕೆ ಈಸಿ. ಪ್ರತಿ ಮರದ ಬುಡ ನೋಡ್ಕೋತಿರ್ಬೇಕಿಲ್ಲ. ಆಮೇಲೆ ಸರ್, ನಾನೀಗ ನೆಕ್ಸ್ಟ್ ಇದಕ್ಕೆ ನಾನು ಈ ವರ್ಷ ಕಾಲ್ ಫ್ರಾಕ್ಚರ್ ಇಂದ ಈಗ ನನಗೆ ಡಯಾಂಚ ಸೆಣಬಲ್ ಹಾಕ್ತಿದ್ದೆ. ನಾನು ಇದನ್ನೇನೋ ನೈಟ್ರೋಜನ್ ಫಿಕ್ಸೇಷನ್ಗೆ ಅಂತ ಇದು ಮಾಡಿದೆ. ಈಗ ನಾನು ಈಗ ನೆಕ್ಸ್ಟ್ ಮಂತ್ ಅಡಿಕೆ ಇನ್ನೊಂದು ಸೆಕೆಂಡ್ ಕೊಯ್ಲಾದ್ಮೇಲೆ ತೊಗಟಿ ಇದು ತೊಟ್ಟಿನಿ, ಆಮೇಲೆ ಅವರೆ, ಇದನ್ನ 2 ಹಾಕ್ಬಿಟ್ಟು ಇದಕ್ಕೆ ಮಲ್ಚಿಂಗ್ ಮಾಡಿ ಇದನ್ನ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಅಂತ. ಆಮೇಲೆ ಈ ಕಸನ ಈಗ ಬಾಳೆ ಕಟ್ಸಿಲ್ಲ ನಾನು, 2 ಬಿಡ್ತೀವಿ. ಆಕ್ಚುಲಿ ನಾವು 2 ಬಿಟ್ಬಿಟ್ಟು ಬಾಕಿದೆಲ್ಲ ಕಡಿತೀವಿ. ಈಗ 5 ತಿಂಗಳಿಂದ ನಾನು ಹುಷಾರೆಲ್ಲ ಕಡಿಯೋಕೆ ಆಗಿಲ್ಲ. ಅದನ್ನೆಲ್ಲ ಕಡಿಸ್ಬಿಟ್ಟು ನಾನು ಏನು ಮಾಡ್ತೀನಿ ಸರ್, ಈಗ ಅಷ್ಟು ಈ 3 ಅಡಿ, ಈ ಕಡೆ 2 ಅಡಿ, ಈ ಕಡೆ 2 ಅಡಿ, 4 ಕಡೆ ಕಂಪ್ಲೀಟ್ ಅಡಿಕೆ ಸೋಗೆ ಇದನ್ನ ಇದು ಕಂಪ್ಲೀಟ್ ಇಲ್ಲೇ ಬಿಟ್ಬಿಡ್ತೀನಿ. ನೋಡಿ, ನೀವು ಹೇಳಿದ್ರಲ್ಲ, ನೀವು ಅಲ್ಲಿ ಹೇಳಿದ್ರಲ್ಲ ಇದನ್ನ ಯಾಕೆ ಅಂತ, ನಾನು ಫುಲ್ ನೋಡಿ ಸರ್, 3 ವರ್ಷದ ಇಲ್ಲೇ ಹಾಕಿ ಅಲ್ಲೂ ಬಿಡಬಾರ್ದು, ಮರದ ಬಿಡುತ್ತೆ. ಅಲ್ಲ ಕಂಪ್ಲೀಟ್ ಸರ್, ಈ ಕಡೆ ತರಲೇಬೇಡಿ ಮರದಿಂದ. ನಾನು ಯಾಕೆ ನೀವು ಮಾಡಿದೆ ಅಂತ ನನ್ನ ಉದ್ದೇಶ ಒಂದು ಅಂದರೆ ವೀಡ್ ಒಂದು ಅವಾಯ್ಡ್ ಮಾಡಕ್ಕೆ ಒಂದು, ಆಮೇಲೆ ಬೇರೆ ಇಲ್ಲಿಗೂ ಬಂದಿರುತ್ತೆ, ಇದು ಇಲ್ಲಿಗೂ ಬಂದಿರುತ್ತಲ್ಲ, ಎಲ್ಲ ಸುತ್ತಲೂ ಆಗುತ್ತಲ್ಲ ಸರ್. ಏನು ಗೊತ್ತಾ, ನಮ್ಮ ಮೇನ್ ಇಂಪಾರ್ಟೆಂಟ್ ವೀಡ್ ಕಂಟ್ರೋಲ್ ಆಗಲಿ ಅಂತ. ಅದು ಆಗತ್ತೆ. ಮರದಿಂದ 2 ಅಡಿ 2.5 ಅಡಿ ದೂರದ ಇದಕ್ಕೆ ನೀವು ಮಲ್ಚಿಂಗ್ ಮಾಡಿದಾಗ ನೀರಿನ ಪ್ರಮಾಣ ಕಡಿಮೆ ಸಾಕು. ಅದೇ ಕರೆಕ್ಟ್. ವೇಪರೇಷನ್ ಕಡಿಮೆ ಆಗುತ್ತೆ. ನೀವು 1 ವಾರ ಕೊಡೋದು 10 ಡೇಸಿಗೆ ಕೊಟ್ಟರೆ ಅದು 2-3 ಡೇಸ್ ಸೇಮ್ ಇರೋ ಇಲ್ಲ. ಅದು ನಾನು ಅಲ್ಲೇ ಲಾಸ್ಟ್ ಇಯರಿಂದ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಸರ್. ನಿಮಗೆ ಕಡ್ದಿದ್ರೆ ನಿಮಗೆ ಇಷ್ಟ ಎಲ್ಲ ಕಡ್ದಿದ್ದು ಅಷ್ಟು ಹಂಗೆ ಮಾಡಿರುತ್ತೆ. ಬ್ರಷ್ ಕಟರ್ ಟ್ಯಾಕ್ಟರ್ ಮಲ್ಚರಲ್ಲಿ ಓಡಿಸ್ತೆ, ಮತ್ತೆ ಬ್ರಷ್ ಕಟರ್ ಓಡಿಸ್ತೆ. ಅದು ಒಂದು 15-20 ಡೇಸ್ ಬ್ಯಾಕೆ ಬರ್ತೀವಿ ಅಡಿಕೆ ಕೊಯ್ಯಕ್ಕೆ ಅಂದರು. ಹಾಗಾಗಿ ಬ್ರಷ್ ಕಟರ್ ಸಿಗಲಿಲ್ಲ, ಟ್ಯಾಕ್ಟ್ರಿ ಓಡಿಸ್ತೆ. ಮತ್ತೆ ಮೊನ್ನೆ ಎಲ್ಲ ಬ್ರಷ್ ಕಟರ್ ಓಡಿಸ್ತೆ. ಇದು ಇಷ್ಟುದ್ದ ಇತ್ತು, ಒಳ ಕಾಲಿಡಂಗಿರಲಿಲ್ಲ. ಟ್ಯಾಕ್ಟರ್ ಓಡಿಸ್ಬೇಡಿ. ಇಲ್ಲ ಸರ್, ನಂದೊಂದು ಸಣ್ಣದು ವೀಡ್ ಅಂತ ಸಣ್ಣ ತಂದಿದ್ದೀನಿ ಸರ್. ಒಂದು ಇಲ್ಲ ಅದು 10 HP ಇದು. 10 HP ಬಂದಿದೆ. ಅದು ಇದ್ರದ್ದು ಸ್ವರಾಜ್ ಮಸ್ದದು. ಅದು ಓಂಡಾದು ಆಕ್ಚುಲಿ, ಅದು ಆಕ್ಚುಲಿ ವೀಡ್ ಕಟ್ರ್. ಅದು ವೀಡ್ ಕಟ್ರೆ ಅದು ನಾನು ತಗೊಂಡಿದ್ದೀನಿ. ಒಂದು 1,75,000 ಇದೆ. ಅದು ತಗೊಂಡು ಇಟ್ಕೊಂಡಿದ್ದೀನಿ. ಅದು ಬಟ್ ಅದು ಯೂಸ್ ಮಾಡಿಲ್ಲ. ಅಂದ್ರೆ ಹೋಸರು ರೋಟ್ರ್ ವೇಟ್ರ್ ಅದೇನೋ ಇದನ್ನ ಎಳಿಯತ್ತಂತ. ನಾವೇನೋ ಒಂದು ಕ್ವಿಂಟಲ್ 2 ಕ್ವಿಂಟಲ್ ಆರಾಮ್ಸೆ ಎಳಿತು ಸರ್. ಟ್ರಾಲಿ ಮಾಡ್ಬೋದು ಆರಾಮ್ಸೆ ಮಾಡ್ಬೋದು. ಟ್ರಾಲಿ ಹಾಕೊಂಡು ಒಂದು 20 ಚೀಲ ಹಾಕ್ಬೋದು. ಅದೇ ಅದು ಒಳಗೆ ಗೊಬ್ಬರ ಹಾಕಕ್ಕೆ ಮಾಡಕ್ಕೆ ಸರಿ. ಯಾವಾಗಾರ ಟೈಮ್ ಇದ್ದಾಗ ಆ ಟ್ರಾಲಿ ಅವ್ರು ಏನು ಹೇಳಿದ್ರಲ್ಲ ಅದನ್ನ ಒಂದ್ಸಲ ನೋಡ್ಬೇಕು. ನಾನು ಟ್ರೈ ಮಾಡಿಸಿಲ್ಲ ಸರ್, ನಾನು ಯೂಟ್ಯೂಬಲ್ಲಿ ನೋಡಿದ್ದು, ನಾನು ಮಾಡಿಸಿಲ್ಲ. ನಾನು ತಂದೆ ಲಾಸ್ಟ್ ಇಯರ್ ಲಾಸ್ಟ್ ಸಮ್ಮರ್ ಯೂಸ್ ಮಾಡಿದೆ. ಈ ಸಮ್ಮರಲ್ಲಿ ಯೂಸ್ ಮಾಡಿದ್ರೆ ನನಗೆ ಕಾಲ್ ಫ್ರಾಕ್ಚರ್ ಆಯ್ತು. ನಾನು ಮಾಡೋಕ್ಕಾಗಲ್ಲ. ಅದಕ್ಕೊಂದು ಅದು ಯೂಟ್ಯೂಬಲ್ಲೆಲ್ಲ ನೋಡಿದ್ದೀವಿ. ಅದೆಲ್ಲ ಸಣ್ಣ ಎಲ್ಲಿದೆ ಹೇಗಿದೆ ಅಂತ ಹುಡುಕ್ಬೇಕು. ಯಾಕೆಂದ್ರೆ ರೈತರಿಗೆ ಅನುಕೂಲ ಆಗಬೇಕು. ತುಂಬಾ ಖರ್ಚು ಉಳಿಯುತ್ತೆ. ಈಗ ನಾನು ನೋಡಿ ಸರ್, ಎಲ್ಲ 4 ಗಿಡಕ್ಕೆ ಮತ್ತೆ ವಾಲ್ ಹತ್ರ ಮಾಡಿದೆ, ಕಂಪ್ಲೀಟ್ ಹತ್ರ. ಇಲ್ಲ, ಇದೊಂದು ಒಳ್ಳೇದಾಯ್ತು.
ಈಗ ನೀವು 12 mm ಈಗ ನಡೀತಿದೆ, ಈಗ ನೀವೆಲ್ಲ 60 mm ನೆಕ್ಸ್ಟ್ ಮಾಡೋದಾದ್ರೆ ಇವತ್ತು ಎಷ್ಟು ಎಕರೆ ಇದೆ ಅಂತ ಇದೊಂದು 10 12 acres ಸರಿ. ಮತ್ತೆ ಏನು ಮಾಮೂಲಿ ಅಲ್ಲ ಅಲ್ಲ, ಒಂದು ಚೂರು ನೋಡ್ಬಿಟ್ಟು ಅಲ್ಲ, ಮತ್ತೆ ಮುಂದೆ ಏನಿದೆ ಅಲ್ಲಿ? ಇದು ಸೇಮ್ ಅದೇ ನೀವು ಇದಕ್ಕೆ ನಾನು ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಅಲ್ಲ, ಇದು ಈ ಅಡಿಕೆ ಈಲ್ಡ್ ಹೆಂಗಿದೆ ಸರ್, ಈಲ್ಡು ಚೆನ್ನಾಗೇ ಇದೆ. ನೀವು ಶೃಂಗಾರ ಅರಳಿದಾಗ ಒಂದು ಸ್ಪ್ರೇ ಕೊಟ್ಟು ಅದೇ ಸರ್, ಸ್ಪ್ರೇ ಅಂತ ತಗೊಂಡ್ಬಿಟ್ಟೆ, ಸ್ಪ್ರೇ ಕೊಡಿ ಇನ್ನೂ ಚೆನ್ನಾಗಿರೋದು ಸರ್. ನಾನು ಡ್ರಾಪಿಂಗ್ ಆಗಿದೆ ಸರ್ ಪಕ್ಕ. ನಾನು ಅದನ್ನ ಎಲ್ಲರಿಗೂ ಹೇಳ್ತೀನಿ. ನಮ್ಮೂರ ಹತ್ರ ಒಂದು ಹುಡುಗ ರೆಡಿ ಮಾಡ್ತಾನೆ ಔಷಧಿನ. ಆ ಔಷಧಿನ ಹರಳು ಉದುರ್ತಾ ಇರೋ ಶೃಂಗಾರಕ್ಕೆ ಕೊಡಿ ಸ್ಪ್ರೇನ. 2 ದಿವಸಕ್ಕೆ ಅದು ಟೋಟಲ್ ನಿಂತೋಗುತ್ತೆ ಉದುರೋದು. ಅಂದರೆ ಪಕ್ಕ ಕ್ಲಾರಿಟಿ ನಮ್ಗೆ 2 ದಿವಸ ಸಿಗುತ್ತೆ ಅದು. ಇವತ್ತು ಬಿದ್ದಿರೋದನ್ನ ಹೆಕ್ ಒಗಿರಿ, ನಾಳೆ ಬಿದ್ದಿರೋದನ್ನ ಹೆಕ್ ಒಗಿರಿ, ನಾಡದಿಂದ ಹರಳು ಉದುರೋಲ್ಲ. ಅದು ಅಷ್ಟು ಅದ್ಭುತವಾದ ರಿಸಲ್ಟ್ ಇದೆ. ಅದು ಅದು ಇಡಿಮುಂಡಿ ಹಿಡಿಮುಂಡಿಗೆ ರೋಗ ಥರನೇ ಇದು. ಇದಕ್ಕೆ ಆ್ಯಕ್ಚುಲಿ ರೆಡ್ ಸಾಯಿಲ್ ಸರ್. ಇದು 1,000ದಿಂದ 1,500 ಮಣ್ಣು ಹೊಡ್ಸಿರೋದು ಇದಕ್ಕೆ ಅದಕ್ಕೆಲ್ಲ. ಇದು ಯಾಕಂತ ಹೇಳಿದ್ರೆ ಸ್ವಲ್ಪ ವಾಟರ್ ಹಿಡಿಯುತ್ತೆ ಅಂತೇಳಿ ರೆಡ್ ಸಾಯಿಲ್ನ ಬ್ಲ್ಯಾಕ್ ಸಾಯಿಲ್ನ ಚೇಂಜ್ ಮಾಡಿದ್ವಿ ಸರ್. ಸ್ವಲ್ಪ ಕೆಲವರು ಹೇಳ್ತಾರೆ ಮಣ್ಣು ಅಷ್ಟು ಹೊಡಿಬಾರ್ದಿತ್ತು ಅಂತಾರೆ. ಒಂದೇ ಸರಿ ಹೊಡಿಬಾರ್ದು. ನಮಗೇನಾಗುತ್ತೆ ಅಂದರೆ ಪದೇ ಪದೇ ಸಿಗಲ್ಲ ಅಂತೇಳಿ ಆದರೂ ಹೇಳ್ತೀವಿ ತೆಳ್ಳಗೆ ಹೊಡೀರಿ ಅಂತ. ಏನು ಮಾಡ್ತಾರೆ, ದಪ ಬಿಟ್ಟು ಹೋಗ್ತಾರೆ. ತುಂಬಿಸಿರ್ಬೇಕಿಲ್ಲ, ಹಾಕೋಬೇಕು ಸರ್. ಏನಾಗುತ್ತೆ ಸರ್, ಲೇಬರ್ ನೀವು ಹೇಳಿದ್ರಲ್ಲ, ನಿಮ್ಮ ಕಡೆ ಕೃಷಿ ಏನಾಗುತ್ತೆ ಸರ್ ನೋಡ್ತೀವಿ, ನೀವು ಸ್ವಲ್ಪ ಸಣ್ಣ ಹಿಡಿಗಳಿದ್ದಾರರು ಬಟ್ ತುಂಬ ಈಳ್ ತೆಗಿತೀರ. ಅದಕ್ಕೆ ನಾವು ನೋಡೋಕ್ಕೆ 25 ಎಕರೆ 50 ಎಕರೆ ಅಂತ ನಾವು ಹೇಳ್ಕೊಳಕ್ಕೆ, ನಿಮ್ಮಲ್ಲಿ ನಮ್ದು 25 ಎಕರೆ ಇರೋದು, 20 ಎಕರೆ ಇರೋದು ಒಂದೇ. ಸಣ್ಣ ಹಿಡುವಳಿದಾರರಾಗಿದ್ದಕ್ಕೆ ಅದು ಇಳುವರಿ ಜಾಸ್ತಿ ತೆಗೆಯೋದು ಸ್ವಾಭಾವಿಕ. ಅದು ಇನ್ನೊಂದಷ್ಟು ಸುಲಭದ ಮೆಥಡ್ಗಳನ್ನು ಕೊಡ್ತೀನಿ ಸರ್. ಇರೋದ್ರಲ್ಲೇ ಸುಲಭದ ಮೆಥಡ್ಗಳನ್ನು ಕೊಡ್ತೀನಿ. ನಾನು ಅಲ್ಲಿ ಒಂದು ಕೃಷಿ ಹೊಂಡ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ಇದು ಲಾಸ್ಟ್ 5 years ಬ್ಯಾಕ್ ಬರಗಾಲ ಬಂದಿತ್ತು. ನೀರನ್ನ ಬೇರೆ ಕಡೆಯಿಂದ ಲಾರಿ ತಂದು ಟ್ಯಾಂಕರಲ್ಲಿ ತಂದು ಅಲ್ಲಿಗೆ ಹಾಕಿ ಅಲ್ಲಿಂದ ಫಿಲ್ಟರ್ ಹೊಡಿತಿದ್ರು. ಅದನ್ನು ಈಗ ಅದನ್ನು ಈ ಗೋಕುಲ ಅಂತ ಬೇರೆ ಇದನ್ನು ಮಾಡಿಬಿಟ್ಟು ವೇಸ್ಟ್ ಕಂಪೋಸರ್ ಇದು ಮಾಡಿಬಿಟ್ಟು ಅದಕ್ಕೆ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸರ್. ಇದು ಮಾಡಿಲ್ಲ, ಇದೇ ಇದೆ. ಅದ್ರಲ್ಲಿ ಮಾಡೋಕ್ಕೆ ಬರೋಲ್ಲ. ಅದರಲ್ಲಿ ಎಲ್ಲ ಜಾಸ್ತಿ ಕೋರ್ಸ್ ಮಾಡೋದು ಅಂತ ಅದರಲ್ಲೇ. ಈಗ ಸುಮ್ಮನೆ ಇದ್ರಲ್ಲಿ ಸ್ವಲ್ಪ ಇಟ್ಕೊಳ್ಳೋ ಬದಲು ಸಿಮೆಂಟ್ ಟ್ಯಾಂಕ್ ಥರ ಮಾಡಿದ್ದೀರಾ? ಇಲ್ಲ ಸರ್, ಇದು ಪ್ಲಾಸ್ಟಿಕ್ ಶೀಟ್ ಹಾಕ್ಬಿಟ್ಟು. ಅದೇ ಪ್ಲಾಸ್ಟಿಕ್ ಶೀಟ್ ಸಿಮೆಂಟ್ ಸೇಮ್ ಬಿಡಿ. ಅದರ ಉದ್ದೇಶ ಒಂದೇ, ನೀರು ಹೊರಗಡೆ ಹೋಗೋದಲ್ಲ. ಇಲ್ಲ, ನೀರು ಹೋಗಿಲ್ಲ ಸರ್. ನೋಡಿ, ಅದೇ ನೀರು ಸ್ಟಾರ್ಟ್ ಇದೆ, ಮಾಡ್ಬೋದು ಅದನ್ನ. ಇಲ್ಲ ಸರ್, ಅದು ನೋಡಿ ಅದಕ್ಕೆ ನಾನು ಈಗ ಅಗಲ 4 ಲೈನ್ ಇರುತ್ತೆ, ಮೇಲೆ 2 ಕೆಳಗೆ ಮಾಡಿದ್ದೀನಿ. ಈಗ ಮುಂಚೆ ಅಡ್ಡಾಟ ಇತ್ತು, ಅವಾಗ ಗರಿ ಬೀಳ್ಬಿಟ್ಟು ನಂದೇ ಸಪ್ರೇಟ್ ಟಿ ಸಿ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಅವಾಗ ಫ್ಯೂಸ್ ಹೋಗೋದು, ಮೋಟ್ರ್ ಸುಡೋದೆಲ್ಲ ಆಗ್ತಿತ್ತು. ಈಗ ಮಾಡಿದ್ದೀನಿ. ಆವಾಗ ಆದಷ್ಟು ಕಡಿಮೆ ಆಗುತ್ತೆ. 90% ಬೀಳಲ್ಲ, ಒಂದು 10% ಹೇಳಕ್ ಬರಲ್ಲ. ಬರೀ ನಮ್ಮಲ್ಲೆಲ್ಲ 2 ಲೈನ್ ಬಂದಿದೆ, 4 ಲೈನ್ ಬಂದ್ಬಿಟ್ಟಿದೆಲ್ಲ. ಅದೇ ಸರ್, ಅದು ಹ್ಯಾಂಗೆ ಒಂದು 4 ಆ ಕಡೆ ಈ ಕಡೆ ಬರುತ್ತೆ. ಈಗ ನಾನೇನು ಮಾಡಿದ್ದೀನಿ, ಈಗ ಗರಿ ಬೀಳಬಾರ್ದು, ಒಂದು ಮಧ್ಯಕ್ಕೆ ಬರಬೇಕು ಅಂತಲೇ ನಾ ಡಬಲ್ ಮಾಡಿದ್ದೀನಿ. ಮೂವತ್ತೆರಡು ಅಡಿ 8 ಅಡಿನೋ 10 ಅಡಿನೋ ದಪ್ಪಿಗೆ. ಇದು ಅವಾಗ 4 ವರ್ಷದಿಂದ ಯೂಸ್ ಮಾಡ್ತಿದ್ದು, ಈಗ ಯೂಸ್ ಮಾಡ್ತಿಲ್ಲ. ಇದೇ ಇದೆ, ಇದನ್ನು ಆ ಥರ ಮಾಡೋಣ ಅಂತ ಮಾಡಿದ್ವಿ ಸರ್. ಇದು 32 ಅಡಿ 32 ಅಡಿ ಆಳ ಮೋಸ್ಟ್ಲಿ 8 ಅಡಿನೋ 10 ಅಡಿನೋ ಇರ್ಬೋದು ಸರ್. ಅಂದರೆ ಸಪೂರ ಹಿಂಗೆ ಸ್ಲೋಪು. ಅದೇ ಮಾಡ್ಬೋದು. ಇಲ್ಲೇ ಪೈಪ್ ಕಲೆಕ್ಷನ್ ಇದೆ ಸರ್. ಒಂದು 2-3 ಕ್ಯಾನ್ಗಳನ್ನು ಇಟ್ಕೊಂಡು ಬ್ಯಾರ್ಲೆಗಳನ್ನು ಅಥವಾ 500 ಲೀಟರ್ ಡ್ರಮ್ಮು ಅದರಲ್ಲಿ ರೆಡಿ ಮಾಡೋದು, ಕಾಕಲ್ಲಿ ಕೆಳಗೆ ಬಿಡೋದು, ಮಿಕ್ಸ್ ಆಗುತ್ತೆ. ಅಲ್ಲ ಸರ್, ನಾನು ಹೇಳೋದು ಇದಕ್ಕೆ ಬಿಟ್ಬಿಟ್ಟು ಒಂದು 2 HP ಮೋಟ್ರ್ 3 HP ಮೋಟ್ರ್ ಇಟ್ಬಿಡೋದು. ಅದಕ್ಕೆ ರೊಟೇಷನ್ ಅಲ್ಲೇ ಅಲ್ಲೇ ತಿರುಗಂಗಾಗುತ್ತಲ್ಲ. ಬರಲ್ಲ ಸರ್, ಪ್ರಯೋಜನ ಆಗಲ್ಲ. ನೀವು ಆ ಥರ ಮಾಡೋಕ್ಕೋದ್ರೆ ಫೇಲ್ ಆಗುತ್ತೆ. ಅದಕ್ಕಿಂತ 500 ಲೀಟರ್ ಟ್ಯಾಂಕ್ 200 ಲೀಟರ್ ಬರುತ್ತೆ ಸರ್ ನಮ್ಮದು. 500 ಲೀಟರ್ ವಾಟರ್ ಟ್ಯಾಂಕ್ ಬರುತ್ತಲ್ಲ, ವಾಟರ್ ಟ್ಯಾಂಕ್ ಬರುತ್ತೆ. ಸಿಂಟೆಕ್ಸ್ 1000 ಸಿಂಟೆಕ್ಸ್ ಎಲ್ಲ ಬರುತ್ತೆ. 1000 ಲೀಟರ್ ಅಲ್ಲ, 500 ಲೀಟರ್ ಮಾಡ್ಕೊಳ್ಳಿ. 2-3 ಮಾಡ್ಕೊಳ್ಳಿ. 3 ನಮೂನಿನೇ ಮಾಡಿ, 3ಅನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಕೊಟ್ಟು ಇದೆಲ್ಲ ನೀವು ಗೋಕುಲ ಅದೇನು 7 days ಇದೆ, ಅದು ಮಾಡಿ ರೆಡಿ ಮಾಡ್ಕೊಳ್ಳೋದು. ಜೀವಾಮೃತ, ಗೋಕೃಪಾಮೃತ, ವೇಸ್ಟ್ ಡಿಕಂಪೋಸರ್ ಅದು ಇದರಲ್ಲೇ ಬರುತ್ತೆ. ವೇಸ್ಟ್ ಡಿಕಂಪೋಸರ್ನ ಇದಕ್ಕೆ ಬಳಸ್ಕೊಳ್ಬೋದು ನಾವು. ಜೀವಾಮೃತ ಮಾಡೋಕ್ಕೆ ಗೋಕೃಪಾಮೃತ. ಜೀವಾಮೃತ ಮಾಡೋಕ್ಕೆ ಏನಾಗಿದೆ, ನನ್ನ ಹತ್ರ ಹಸು ಇಲ್ಲ.
ಅದಕ್ಕೆ ಗೋಕೃಪಾಮೃತ ಒಂದೇ. ಒಂದೇ ಸರ್. ಈ ಹಸು ತರನ ಅಂತಿದ್ದೀನಿ, ಬಟ್ ನೋಡ್ಕೊಂಡ್ರೆ ಸಮಸ್ಯೆ, ಲೇಬರ್ ಸಮಸ್ಯೆ. ಇಲ್ಲ ಅದಕ್ಕೇನು ನಮ್ಗೆ ಸಮಸ್ಯೆ ಆಗೋಲ್ಲ. ಇದೊಂದು ಮಾಡಿ ನೀವು ಗೋಕೃಪಾಮೃತಕ್ಕೆ ಏನು ಲೇಬರ್ ಫಿಶ್ ಅಮಿನೋ ಆಸಿಡ್ ಮಾಡಿ ಬೇರೆ ಒಂದೆರಡು ಹೇಳ್ಕೊಡ್ತೀನಿ. ಫಿಶ್ ಅಮಿನೋ ಆಸಿಡ್ ಮಾಡ್ಬೋದು ಸರ್. ಬೇರೆ ಇನ್ನೊಂದೆರಡು ಹೇಳ್ಕೊಡ್ತೀನಿ. ಆಲೂಗಡ್ಡೆ ನಮಗೆ ಬಂಗಾರ. ಇದು ಹಲಸಿನ ಬೀಜ ಅದು ಅದ್ಭುತ. ಅದರಿಂದ ನಾವು ಒಳ್ಳೆ ಔಷಧಿ ಮಾಡ್ಕೊಳ್ಬೋದು. ನಮ್ಮ ಕಡೆ ಹಲಸು ಬೀಜ ಕಷ್ಟ ಮಾಡ್ಕೊಳ್ಬೇಕು ಸರ್, ನಮಗೆ ಬೇಕು ಅಂದ್ರೆ ನಾವು ಮಾಡ್ಕೊಳ್ಬೇಕು. ಬೀಜ ಬೆಳೆದು ಮಾಡ್ಕೋಬಹುದು. ಸದ್ಯಕ್ಕೆ ತಕ್ಷಣ ಸರ್ 2 ವರ್ಷಕ್ಕೆ ಸಿಗತ್ತೆ. ಹೌದು ಸಿಗುತ್ತೆ. ಹಂಗೆ ಮಾಡೋದು. ಒಂದು ಇನ್ನೊಂದು ಈಗ ಎಲ್ಲಿ ಸಿಗುತ್ತೆ ಅಲ್ಲಿ ಕಲೆಕ್ಟ್ ಮಾಡ್ಸೋಣ. ಈಗ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಲ್ಲ ಅದು. ಅಲ್ಲ ಇದು ಎಕ್ಸ್ಟೆಂಟ್ ಕಡೆ ನಮ್ಮ ಕಡೆ ಎಕ್ಸ್ಟೆಂಟ್ ಕಡೆ ಸಿಗುತ್ತೆ. ಅದೇ ಸರ್ ಅದು ಬೌಂಡ್ರಿಗೆ ಸರ್, ಅದು ಬೌಂಡ್ರಿ ಅಲ್ಲಿಗೆ ತೆಂಗಿನ ಮರ ಹಾಕಿದ್ದೀನಿ. ಮಧ್ಯೆ ಒಂದು ಪೀಕು, ಲೋಕಲ್ ಪೀಕು ಅದು ಇದಕ್ಕೆಲ್ಲ ಹಾಕಿದ್ದೆ. ಸಿಲ್ವರ್ ಹಾಕಿದ್ದೆ, ತೆಗೆದೆ. ಅಲ್ಲಿ ಆ ಕಡೆ ಎಲ್ಲ ತೆಗೆದೆ. ಈ ಕಡೆ ಹಾಕಿದ್ರೆ ಕಷ್ಟ. ಆ ಪಕ್ಕದಲ್ಲೂ ತೋಟ ಇದೆ, ನಿಮ್ಗೆ ಈ ಕಡೆ ಏನು ಹೇಳಿದ್ರು ಪಕ್ಕದಲ್ಲೂ ತೋಟ ಇದೆ, ಈ ಕಡೆ ಒಂದು ತೋಟ. ಸಿಲ್ವರ್ ಹಾಕಿದ್ರೆ ಇಲ್ಲ ತೆಗೆದು ಬಿಟ್ಟೆ ಸರ್. ಈಗ ಅದ್ರಲ್ಲಿ ಒಂದು ಸ್ವಲ್ಪ ಇದು ತೆಗಿತಿದ್ದೆ ಅಂದ್ರೆ ಮತ್ತೆ ಅಡಕೆ ಹಿಲ್ಡು ಕಡಿಮೆ ಆಗುತ್ತೆ. ಅದು ಈಗ ತೆಗೆದು ಬಿಡ್ತೀನಿ. ಈಗ ಈ ಫ್ರಂಟ್ ಒಂದು ಬಿಸಿಲಿಗೆ ಒಂದು ಇದಾಗ್ಲಿ ಅಂತ ಇದೆ, ಅದು ತೆಗೆದು ಆ ಕಡೆ ಇರಲಿ. ಇಲ್ಲಿ ಎದುರುಗಡೆ ಇದಿರಲಿ, ಈ ಲೈನ್ ಇದೆಯಲ್ಲ ಇದು ಸರಿ ಇದೆ ಮಾಡಿದ್ದು. ಕಾಳು ಮೆಣಸನ್ನು ಮಾಡ್ತಿದೆ ಅಂದ್ರೆ ನೀಟಾಗಿ ಮಾಡಿದ್ದು ನೋಡಿ. ಈ ತರ ಆಗ್ಬಾರ್ದು ಮರ. ಈ ತರ ಆಗ್ಬಾರ್ದು ಅಂದ್ರೆ ಇದಕ್ಕೆ ಒಂದು ಕಾಳು ಮೆಣಸು. ಅಲ್ಲ ಇದೆ ಸರ್. ಇದೆಲ್ಲ ಹೆಂಗ್ ಗೊತ್ತಾ ಸರ್, 4-5 ವರ್ಷ ಹಿಂದೆ ಅದು ನಾವು ಸೋಗೆ ಕಟ್ತಿದ್ದು. ಅದೇನು ಸ್ವಲ್ಪ ಪ್ರಾಪರ್ ಟೈಮಿಗೆ ಲೇಟಾಗಿ ಕಟ್ಟಿದೀವಿ. ಅದ್ರ ಬದಲಿಗೆ ಪ್ರತಿ ವರ್ಷ ಸೋಗೆ ಕಟ್ಟಬೇಕು. ಅದ್ರ ಬದಲಿಗೆ ಒಂದು ಬೆಳೆ ಮಾಡ್ಕೊಂಡ್ರೆ ಅದೇ ಅದು ನಮಗೆ ಅದೆಲ್ಲ ಐಡಿಯಾ ಇರಲಿಲ್ಲ. ಮರ ಹಿಪ್ಪಲಿ ಹೆಂಗ್ ಬರುತ್ತೆ ಗೊತ್ತಾ? ನಾನು ಮರ ಹಿಪ್ಪಲಿನ ಬೆನ್ನತ್ತು ಹುಡುಕಿರೋದೇ ಅದಕ್ಕೋಸ್ಕರ. ಮರ ಹಿಪ್ಪಲಿ ಬೆಳೆ ಏನು ಪ್ರಯೋಜನ ಸರ್? ಸರ್ ಟೋಟಲ್ ಮರಕ್ಕೆಲ್ಲ ಬಿಸಿಲ ಹೊಡೆಯಲ್ಲ, ಬರಲ್ಲ. ಅದ್ರ ಕಾಯಿಗೆ ಡಿಮ್ಯಾಂಡ್ ಇದೆ. 400 ರೂಪಾಯಿ ಕೆಜಿ. ಅದು ಗೊತ್ತಿಲ್ಲ. ಅದು ಸಖತ್ ಬರುತ್ತೆ. ಅದು ಮಳೆ ಎಷ್ಟು ಮಳೆ ಬಂದಷ್ಟು ಚೆನ್ನಾಗಿ ಬರುತ್ತಲ್ಲ ಸರ್ ಹಿಪ್ಪಲಿ. ಹಿಪ್ಪಲಿ ಬೇರೆ, ಮರ ಹಿಪ್ಪಲಿ ಬೇರೆ. ಮತ್ತೆ ಈ ಮೆಣಸಿನ ಬಳಿ ಕಳಿಸಿ ಕೊಟ್ಟೋ ಹಿಪ್ಪಲಿ ಅದು ಬೇರೆ. ಅದು ಬೇರೆ. ನಿಮ್ಮ ಕಡೆ ಕಿಸ್ತಿ ಕಡೆ ಮಾಡ್ತಾರೆ, ಕ್ರಾಫ್ಟಿಂಗ್ ಮಾಡ್ತಾರೆ. ಹೌದು. ಮರ ಹಿಪ್ಪಲಿ ಇಲಿ ಬಿಸಿಲು ಹೊಡೆಯೋ ಜಾಗಕ್ಕೆ ಅಂತಾನೆ ನಾನು ಹುಡುಕ್ ತಂದಿರೋದನ್ನ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೆ ಚೇತನ್ ಅವರ ನಾವು ತೋಟ ನೋಡಿದ್ವಿ. ಸುಮಾರು 20 ಎಕರೆ ಅಂದಾಜು ಜಮೀನಿನಲ್ಲಿರುವಂಥ ಇವರ ತೋಟ. ಇವರಿಗೆ ಬೇಕಾದಂಥ ಸಲಹೆ ನಮ್ಮ ಮಾರ್ಗದರ್ಶಕರಾದಂತಹ ಪ್ರಶಾಂತ್ ಜೋಶಿ ಅವರು ನೀಡಿದ್ದಾರೆ. ಇವರ ಮಾರ್ಗದರ್ಶನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ಚೇತನ್ ಅವರೇ? ಅಲ್ಲ, ಈಗ ಅದೇ ಅವರು ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ, ಗೊಬ್ಬರದ ಬಗ್ಗೆ, ಸ್ಪ್ರೇ ಬಗ್ಗೆ ಸೂಕ್ತವಾದ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನ ಅವ್ರು ಹೇಳಿದ ಪ್ರಕಾರ ಅಳವಡಿಸ್ಕೊಂಡ್ರೆ ಇನ್ನೂ ಉತ್ತಮವಾದ ಬೆಳೆಯನ್ನು ಹೌದು ಅಂತ ಅನಿಸ್ತಾ ಏನಾದ್ರು ಹೇಳಿದ ಮಾತು ನಿಮಗೆ? ಹೌದು. ಮತ್ತೆ ಸಮಗ್ರ ಕೃಷಿ ಬಗ್ಗೆ ಹೇಳಿದ್ದಾರೆ. ಅಡಿಕೆ ಜೊತೆ ಬೇರೆ ಕಾಳು ಮೆಣಸು, ಜಾಯಿಕಾಯಿ, ಮತ್ತು ಹಲಸು, ಇನ್ನೂ 4-5 ಥರದ್ದು ಹೇಳಿದ್ದಾರೆ. ಅದನ್ನೆಲ್ಲ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಆದಾಯನ ಗಳಿಸ್ಬೋದು. ಮುಂದಿನ ದಿನಗಳಲ್ಲಿ ಪ್ರಶಾಂತ್ ಜೋಶಿ ಅವ್ರ ಜೊತೆಗೆ ಇರಬೇಕು ಅಂತ ಅನಿಸ್ತಾ ಇದೆಯಾ? ಏನು ಅನಿಸ್ತಾ ಇದೆ? ಖಂಡಿತ ಅವರು ಅವ್ರ ಜೊತೆ ಇರಬೇಕು. ಅವ್ರ ಒಡನಾಟ ಇಟ್ಕೊಳ್ಳಿ. ಅವ್ರು ಯಾವ ಥರ ಮಾರ್ಗದರ್ಶನ ಹೇಳ್ತಾರೆ ಆ ಥರ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ತೋಟ ಸಹ ಸಮಗ್ರ ಬೆಳೆಯ ತೋಟ ಆಗುತ್ತೆ, ಹಾಗೆ ಮತ್ತು ಆದಾಯ ಭರಿತ ತೋಟ ಆಗುತ್ತೆ. ಇದರ ಪ್ರಮಾಣ ನಾವು ಜೋಶಿ ಅವರ ತೋಟಕ್ಕೆ ನಾವು ಹೋಗಿದ್ವಿ, ನೋಡಿದ್ದೀವಿ. 38 ಬಗೆಯ ಕೃಷಿ ಅವ್ರ ತೋಟದಲ್ಲಿ ಮಾಡಿದ್ದಾರೆ. 1 ಎಕರೆ 1.5 ಎಕರೆ ತೋಟ ಪ್ರಯೋಗಶಾಲೆ ಅಂತಲೇ ಮಾಡಿದ್ದಾರೆ. ಕಾರಣ ಬಂದಂಥ ಎಲ್ಲ ಕೃಷಿಕರಿಗೆ ಅವ್ರ ಮಾರ್ಗದರ್ಶನಗಳು ತೋರಿಸೋಕ್ಕೆ ಯಾವ ಥರ ಮಾಡ್ಬೋದು ಅಂತೇಳಿ ತೋರಿಸ್ಕೊಳಕ್ಕೆ ಮಾಡಿದ್ದಾರೆ. ಇಲ್ಲೂ ಸಹ ಬಂದವರು ಉತ್ತಮ ರೀತಿಯೊಳಗೆ ಅವರು ಇಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ಹೇಳ್ಕೊಟ್ಟಿದ್ದಾರೆ. ನಮಗೂ ತುಂಬ ಸಂತೋಷ ಆಯಿತು ಅವ್ರ ಜೊತೆಗೆ ಈ ದಿನ ಹಂಚ್ಕೊಂಡಿದ್ದಕ್ಕೆ. ತಮ್ಮ ಈ ಕಾರ್ಯಕ್ರಮದ ಈ ದಿನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ. ಈವರೆಗೆ ನಮಗೆ ಸಹಕರಿಸಿದಂಥ ಪ್ರಶಾಂತ್ ಜೋಶಿ ಅವರಿಗೆ, ಚೇತನ್ ಅವರಿಗೆ, ಮತ್ತು ಈ ಮುಂಚೆ ನಾವು ಲಾಯರ್ ಪ್ರಕಾಶ್ ಅವರಿಗೆ ಹಾಗೂ ರಾಘವೇಂದ್ರ ಅವರಿಗೆ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ, ವಂದನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ವಿಡಿಯೋವನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಟ್ಟುಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಇದಕ್ಕೆ ಇದನ್ನು ಲಾಸ್ಟ್ ಇಯರ್ ಏನೋ ಫುಡ್ ಕೊಟ್ಟಿಲ್ಲ ಸರ್. ಈಗ ಕೋಳಿ ಗೊಬ್ಬರ ಇದ್ರದ್ದು ಆ್ಯಕ್ಚುರಿಗೆ ಹೊಡೆಸ್ಬಿಟ್ಟು ಅಲ್ಲಿ ಸಾಮಿಲ್ದು ಟೆಸ್ಟು ಎಲ್ಲ ಒಂದು 20 ಲೋಡು 1 ವರ್ಷ ಕಳ್ತಿದ್ದೇವೆ. ಅಲ್ಲಿ ಮಿಲ್ಲಲ್ಲಿದೆ, ಮನೆ ತಂದೆ ಇದೆ. ಅದನ್ನು 2 ಮಿಕ್ಸ್ ಮಾಡಿಬಿಟ್ಟು ಹಾಕೋಣ ಅಂತ ಮಾಡಿದ್ವಿ. ಅದನ್ನು ಮಾಡುವ ಮತ್ತೊಂದು ವಿಧಾನ ಮಾಡಿದರೆ ಇನ್ನೂ ಚೆನ್ನಾಗಿ. ಯಾಕೆ ಥರ ಅದನ್ನ ಒಂದು ರೆಡಿ ಮಾಡ್ಕೊಳ್ಬೇಕು. ನೀವು ಒಂದು 2 ತಿಂಗಳ ರೆಡಿ ಮಾಡಬೇಕು. ಅದೇ 2 ತಿಂಗಳು ಬಿಟ್ಟು ನಾನು ಈಗ ಮಾಡ್ಕೊಂಬಿಟ್ಟು ಪ್ಲಾಸ್ಟಿಕ್ ಒಳಗಡೆ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ಕಾಂಬಿನೇಷನ್ ಮಾಡಬೇಕು.
ನೀವು ಆದಷ್ಟು ಮಾಡಿದ್ರೆ ನಿಮಗೆ ಈಗೇನು ನೀವು ಹೇಳಿದರೆ ಇದ್ರ 10 ಪಟ್ಟು ರಿಸಲ್ಟ್ ಸಿಗುತ್ತೆ. ಅದೇ ಸರ್ ಸುಡಮನಸ್ಸು ಅದೆಲ್ಲ ಬೇಕು, ಸಗಣಿ ಬೇಕು, ರಾಕ್ ಫಾಸ್ಫೇಟ್ ಬೇಕು, ಬೇರೆ ಒಂದೆರಡು ಜೀವಾಣುಗಳು ಬೇಕು. ಇದಿಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡಿ 2 ತಿಂಗಳಾದ ಇಟ್ಟಾಗ ನಿಮ್ಗೆ ಅದ್ಭುತವಾದ ರಿಸಲ್ಟ್ ಅದೇ ಥರ ಮಾಡೋದು 10 ಪಟ್ಟು ಸಿಗುತ್ತೆ. ಈಗ ಸರ್ ನಾನು ಇಮಿಡಿಯೇಟ್ ಒಂದು ಲಿಕ್ವಿಡ್ ಈಗ ಏನು ಈಗ ಇದನ್ನು ವಾಟರ್ ಸಾಯಿಬಲ್ ಅಂತ ಕೂಡ ನಾನು ಮಾಡಿದ್ದೀನಿ. ಅದಕ್ಕೆ ನಾನು ಲಾಸ್ಟ್ ಇಯರ್ ಕೊಡಲಿಲ್ಲ. ನಾನು ಯಾವುದು ಕೊಡ್ತೀರಾ? ಅದೇ ನಾನು ನಿಮಗೆ ಕೇಳ್ತಿದ್ದೀನಿ, ನಾನು ಯಾವಾಗಲೂ ಕೊಟ್ಟಿಲ್ಲ. ಮಂಜು ಅಂತ ಒಂದು ಹುಡುಗ ಇದ್ದಾನೆ, ಇವತ್ತು ಅವನು ಬರಬೇಕಾಗಿತ್ತು ಅನಿವಾರ್ಯ. ನಾನು ಬೇರೆ ಒಂದು ಕೆಲಸಕ್ಕೆ ಅಂದರೆ ನಾನು ಈ ಕಡೆ ಬಂದಲ್ಲ, ನನ್ನ ಒಂದು ಅನಿವಾರ್ಯ ಕೆಲಸ ಇತ್ತು, ಅದು ಮಾಡಲೇಬೇಕಾಗಿತ್ತು. ಅಲ್ಲಿ ಒಂಚೂರು ಮಾಡಿಕೊಡು ಅಂತ ಅವ್ನು ಕಳಿಸಿದ್ದೀನಿ ನನ್ನ ಹೆಲ್ಪಿಗೆ. ಅವನೊಂದು ಔಷಧಿ ಮಾಡ್ತಾನೆ. ಆ ಔಷಧಿಯನ್ನು ಬಳಸಿ, ಬುಡುಕು ಬಳಸಿ, ಸ್ಪ್ರೇನು ಒಂದು. ಇನ್ನೊಂದು, ನಿಮ್ಮದು 10 ಎಕರೆ ತೋಟ, ಓಕೆ, ಕನಿಷ್ಠ 2 ಎಕರೆನ ಸಂಪೂರ್ಣ ಮಾದರಿಯನ್ನು ಮಾಡಿ. ನೆಕ್ಸ್ಟ್ ನೀವು ಯಾವ ಕೊಡ್ತೀರೋ ಮಾಡ್ಕೊಳ್ಳಿ. ಆದರೆ 2 ಎಕರೆಯಲ್ಲಿ ಏನು ನಾನು 6-7 ಬೆಳೆಗಳನ್ನು ಅದಷ್ಟು ಕಾಂಬಿನೇಷನ್ ಮಾಡಿ. ಓಕೆ, ಇದೊಂದು ಬ್ಲ್ಯಾಕ್ ಆದರೆ 2 ಎಕರೆ ಚಿಲ್ಲರೆ ಬರುತ್ತೆ. ಅಷ್ಟನ್ನು ಮಾಡಿ. ಕಾಳುಮೆಣಸು, ಜಾಯಿಕಾಯಿ, ದಾಲ್ಚಿನ್ನಿ, ಲವಂಗ. ಈ ಜಾಯಿಕಾಯಿ ಇದು ಜಾಫ್ರೆಟ್ ಒಳಗೆ ಅಲ್ಲ ಬೀಜದ ಅದರಲ್ಲಿ ಗಿಡಗಳ ಆಯ್ಕೆ. ನಾವು ಮೊದಲು ಹೇಳ್ದಂಗೆ ಗಂಡು ಹೂವು ಮತ್ತು ಹೆಣ್ಣು ಹೂವು ಎರಡೂ ಒಂದೇ ಮರದಲ್ಲಿರುವಂಥ ವೆರೈಟಿ ಇದೆ. ಹೌದು ಸರ್, ನಾನು ಯೂಟ್ಯೂಬಲ್ಲಿ ನೋಡಿದ್ರೆ ಸಪ್ರೇಟ್ ಅದೇ ಕೆಲವರು ಹೇಳ್ತಾರೆ ಗ್ರಾಫ್ಟೆಡ್ ಹೋಗಿ ಉದ್ದೇಶನೇ ಗಂಡು ಸಿಕ್ಬಿಡುತ್ತೆ, ಗೊತ್ತಾಗೋದಿಲ್ಲ, ಹಾಗಾಗಿ ಅದು ಗ್ರಾಫ್ಟೆಡ್ ಅಂತ ಕೆಲವರೆಲ್ಲ ಹೇಳ್ತಾರೆ. ಗಂಡು ಹೂವು ಮತ್ತು ಹೆಣ್ಣು ಎರಡೂ ಒಂದೇ ಗಿಡದಲ್ಲಿರೋ ಒಂದು ವೆರೈಟಿ ಇದೆ. ಆ ವೆರೈಟಿ ಚೆನ್ನಾಗಿ. ಬಟ್ ಪಾಲಿನೇಷನ್ ಗಂಡು ಬೇಕೇ ಆ ವೆರೈಟಿನ ತಗೊಳ್ಳಿ. ಎಲ್ಲಿ ಸಿಗುತ್ತೆ ಸರ್ ಮಾಹಿತಿ? ನಾನು ಅವ್ರ ನಂಬರ್ ಕೊಡ್ತೀನಿ. ಈಗೆಲ್ಲ ಜಾಯ್ಕಾಯಿ ಎಲ್ಲ ಏನು ರೇಟ್ ಸಿಗುತ್ತೆ? 125 ರೂಪಾಯಿ ಇದೆ. ಅದು ಎಷ್ಟು ವರ್ಷದ ಬೇಕು? 2 ವರ್ಷದ. 2 ವರ್ಷ ಇದೆ. 1 ವರ್ಷದ ನಾಟಿ ಮಾಡಬಾರ್ದು. ಅಲ್ಲ, 1 ವರ್ಷದ ಬೇಡ. ಇಲ್ಲ, ಕೆಲವರು 2 ವರ್ಷ 3 ವರ್ಷದೆಲ್ಲ ಮಾಡ್ತಾರೆ. ಬೇಡ ಸರ್. ಸರ್ ಆಲ್ಫಾನ್ಸಿಸ್ ಮಾಡ್ಬೋದು ಸರ್. ಆಲ್ಫಾನ್ಸಿಸ್ ಮಾಡ್ಬೋದು. ಆಲ್ಫಾನ್ಸಿಸ್ ಮಾಡಿದ್ರೆ ಮಾರ್ಕೆಟ್ ಏನು ಮಾಡ್ತೀರಾ? ಇಲ್ವಾ? ಇದು ಮ್ಯಾಂಗೋಸ್ಟೈನ್ ಏನೋ ಮ್ಯಾಂಗೋಸ್ಟೈನ್ ಎಲ್ಲ ಮನೆಗೋಸ್ಕರ ಮಾಡ್ಕೊಳ್ಳೋಣ. ಎಲ್ಲ 4 ಗಿಡ ಮನೆಗೆ ತಿನ್ನಕ್ಕೆ ಹಾಕೋಬೇಕು. ಬಟ್ ಕಮರ್ಷಿಯಲ್ ಆಗಿ ಅಂದರೆ ಮೆಣಸು. ಸರ್ ಚಕ್ಕೆ, ನನಗೆ ಒಂದು ಚಕ್ಕೆ ಒಂದು ಮಾಡ್ಬೋದು. ಮಾಡಿ, ಖಂಡಿತ. ಚಕ್ಕೆ ಭಾಳ ಚೆನ್ನಾಗಿ ಬರುತ್ತೆ ನಿಮ್ಮ ವಾತಾವರಣಕ್ಕೆ. ಅದ್ಭುತವಾಗಿ ಬರುತ್ತೆ ಚಕ್ಕೆ. 500 ಗಿಡ ಹಾಕಿದ್ದೀವಿ ಸರ್. ಅದೇ ನೀವು ಹೇಳ್ತಿದ್ರೆ ನಾನು ಈಗ ಒಂದು ಬಾಳೆ ಒಂದು ಬಿಟ್ಟು ಹಾಕಿದ್ದೀನಿ ಸರ್ ನಾನು. ಆ್ಯಕ್ಚುಲಿ ಅದು ಜಿಗ್ಜಾಗಲ್ಲಿ ಹಾಕಿರೋದು. ಮೆಣಸು ಹಾಕಿದ್ರೆ ಅದೇ ಥರ ಅದು ಬದುಕಲ್ಲಿ ಚಕ್ಕೆ ಹಾಕ್ಬೋದು. ಹಾಕಿ. ಬಟ್ ಈ ನಮ್ಮ ಅಡಿಕೆಗೆ ಏನು ಪ್ರಯೋಗ ಇಲ್ಲ. ಅದು ಚಕ್ಕೆ ನೀರು ಜಾಸ್ತಿ ಬೇಡ ಅಂತಲ್ಲ? ಬೇಡ, ನೀರು ಬೇಡವಾ? ಬೇಕಾಗೇ ಇಲ್ಲ. ಫಸ್ಟ್ 1 ವರ್ಷ ಬೇಕು. ನಾವು ಅದಕ್ಕೆ ಮಧ್ಯಕ್ಕೆ ಹಾಕ್ಬಿಟ್ಟಿದ್ವಿ. ಅದೇ ಇಲ್ಲಿ ಈ 4 ಗಿಡ ಮಧ್ಯಕ್ಕೆ. ನೀರು ಕಡಿಮೆ ಬೇಕು ಅಂದ್ರು. ನೀರು ಕಡಿಮೆ ಬೇಕಾಗುತ್ತೆ, ಅದಕ್ಕೆ ಮಧ್ಯಕ್ಕೆ ಹಾಕ್ಬಿಟ್ಟು. ಅವ್ರದ್ದು ಡ್ರಿಪ್ಪರ್. ಮತ್ತು ಅದು ನೀರು ಅದಕ್ಕೆ ಆ ಡ್ರಿಪ್ಪರಿಂದ ಮೈಕ್ರೋ ಪೈಪ್ ಹಾಕಿದೆ. 1 ವರ್ಷ ಬಿಟ್ಟು ಸಾಕು. ನೆಕ್ಸ್ಟ್ ಬೇಡ, ಅದು ಬಂದ್ ಮಾಡೋದು. ಇಲ್ಲಿ ನೀವು ಮಧ್ಯೆ ಕೊಡಿ, ಏನು ತೊಂದರೆ ಇಲ್ಲ. ಅದ್ರಂಗೆ ಒಂದು ಬಿಟ್ಟು ಒಂದಕ್ಕೆ ಕೊಡಿ. ನಿಮಗೆ 1 ಎಕರೆಗೆ 200 ದಾಲ್ಚಿನ್ನಿ ಕೊಟ್ಟಿರ್ತಾರೆ. ದಾಲ್ಚಿನ್ನಿ 120 ಇದು ಕೊಟ್ಟಿರ್ತಾರೆ. ಸರ್, ಒಂದೇ ಒಂದು ಏನು ಸಮಸ್ಯೆ ಇಲ್ಲಿ ಅಂದರೆ ಲೇಬರ್ ಕಾಸ್ಟು ಭಾಳ. ಆಮೇಲೆ ಲೇಬರ್ ಕಾಸ್ಟು ಇನ್ ಕೇಸ್ ನಾವು ದುಡಿತೀವಿ, ಇಷ್ಟೊಂದೆಲ್ಲ ಮಾಡೋ ಲಕ್ಷಾಂತರ ರೂಪಾಯಿ ದುಡಿತೀವಿ ಅಂದರೆ ಬೇಕಾದ್ರೆ ಲೇಬರ್ ಕೊಟ್ಟರು ಕೊಡೋಣ. ಈಗ 500 ಕೊಡೋದಕ್ಕೆ 700 800 ಕೊಡೋಣ, ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡಲ್ಲ. ಒಂದು ಪ್ರಾಂಪ್ಟಾಗಿ ಬರಲ್ಲ. ಅದೇ ಸಮಸ್ಯೆ. ಹೆಂಗಿದೆ ವಹಿಸ್ಕೊಟ್ಬಿಡೋದಪ್ಪ. ಯಾರಿಗೆ ವಹಿಸ್ಕೊಡೋದು? ಲೇಬರಿಗೆ. ನಮ್ಮಲ್ಲ ಕಷ್ಟ ಸರ್. ನಮ್ಮಲ್ಲಿ ನೋಡಿ ಸರ್, ಈಗ ಎಲೆ ಬಳ್ಳಿ ಮಾಡ್ತಾರಲ್ಲ, ಎಲೆ ಬಳ್ಳಿ ಮಾಡ್ತಾರಲ್ಲ, ಎಲೆ ಬಳ್ಳಿ ಹೆಂಗೆ ಮುಂಚೆ ನಮ್ಮ ಅಜ್ಜರ ಕಾಲದಿಂದ ಅದೇ ಥರ ಮುಂಚೆ. ಈಗ ಎಲೆ ಬಳ್ಳಿ ಡಿಸೀಸ್ ಬಂದು ಕೆಲವಾಗಿ ಮತ್ತೆ ಆಗ್ತಾ ಇದ್ದಾರೆ. ಈಗ ಮುಂಚೆ ಎಲ್ಲ ಅಡಿಕೆನ ನಮ್ಮಲ್ಲೆಲ್ಲ ಭಾಳ ಈಸಿಯಾಗಿ ಬೆಳೆಯೋರು. ಅಂದರೆ ಏನಾಗಿದೆ, ಇಷ್ಟೊಂದು ಇರಲಿಲ್ಲ. ಬರೀ ಎಲ್ಲಿ ಬಗಾಯಿತು, ಕೆರೆ ಕಟ್ಟೆಗಳು, ಬಾವಿಗಳು, ಇದೆಲ್ಲ ಮಾವು ಬೆಳೆಯೋ ಜಾಗ ಇವೆಲ್ಲ. ಈಗೆಲ್ಲ ಅಲ್ಲಿಕ್ಕಿಂತ ಜಾಸ್ತಿ ಅಡಿಕೆ ಇಲ್ಲಿ ಬೆಳೀತದೆ. ಅವಾಗ ಏನಾಗುತ್ತೆ ಸರ್, ಅವೆಲ್ಲ ಮೆಣಸು ಅಡಿಕೆ ಇದು ಎಲೆ ಬಳ್ಳಿ ಮಾಡೋರು ಎಲ್ಲ ಅವ್ರು ಮೇಂಟೈನ್ ಮಾಡೋದು. 1 ವರ್ಷ ಗೊಬ್ಬರ ಇವ್ರು ಕೊಡ್ಸೋರು, ಎಲೆ ಬಳ್ಳಿ ಅವ್ರು ಬೆಳ್ಕೊಳ್ಳೋರು. ಅಡಿಕೆನೂ ಬರೋದು, ಎಲೆ ಬಳ್ಳಿ ಅವ್ರು ಲಾಭ. ಅಡಿಕೆ ಸಸಿ ಹೆಂಗ್ ನಡೆಸ್ತೀರಿ? ಯಾರೋ ವಹಿಸ್ಕೊಡ್ತೀರಾ, ಅವ್ನು ಗುಂಡಿ ತೆಗಿತಾನೆ, ನಡ್ತಾನೆ, ಹೋಗ್ತಾನೆ, ಹಂಗೆ ಓಡಿಸ್ಬಿಡ್ರಿ. ಚಕ್ಕೆ ಹೇಳಿದೋ ನೆಡ್ಸಕ್ಕೆಲ್ಲ ತೊಂದರೆ ಇಲ್ಲ ಸರ್. ಮೇಂಟೈನ್ ನಾನು ಹೇಳ್ತಿರೋದು ಈಗ ಮಲ್ಟಿ ಕ್ರಾಪಿಂಗ್ ಮಾಡ್ಬೇಕಾರೆ ಅಂದಾಗ ಲೇಬರು ರೆಗ್ಯುಲರ್ ಆಗಿ ಬೇಕಾಗಿರ್ತದೆ. ಅದು ನೆಡ್ಸಕ್ಕೆ ತೊಂದರೆ ಇಲ್ಲ. ಅದಕ್ಕೆ ಬೇಕಾದ್ರೆ ಒಂದು 10 ಜನ ಕರ್ಕೊಂಡ್ಬರ್ತೀವಿ, ನಡೆಸ್ತೀವಿ, ಮಿಷಿನರಿಗಳಿದಾವೆ. ಇದೊಂದು 12 ಎಕರೆ, ಇನ್ನೊಂದು 6 ಎಕರೆ, 18 ಎಕರೆ ಆಯಿತು.
ಅಸ್ಸಾಂದವರು ಯು ಪಿ ಅವರು ಪಶ್ಚಿಮ ಬಂಗಾಳದವರು ಒಂದು 2 ಜೋಡಿ ತರಿಸ್ಬಿಡಿ. ಇರೋದಿಲ್ಲ ಸರ್, ಅವರು ನಮ್ಮ ಮಿಲ್ಲಲ್ಲೆಲ್ಲ ಇದ್ದಾರೆ, ಈಗ ಎಸ್ಟೇಟಲ್ಲಿ ಇರ್ತಾರೆ ಸರ್. ಇಲ್ಲಿ 2 ಜನ ಇರಲ್ಲ ಸರ್. ಇಲ್ಲಿ 4 ಜನ, ನೀವು 3-4 ಜನ ಅಣ್ಣ ತಮ್ಮಂದಿರು ಸೇರಿ ನಿಮ್ಮ ಪ್ಲಾಟಿಗೆ 2, ಅವ್ರ ಪ್ಲಾಟಿಗೆ 2, ಅವ್ರ ಪ್ಲಾಟಿಗೆ 2, ಸಾಯಂಕಾಲ ಎಲ್ಲರೂ ಒಟ್ಟಾಗ್ತಾರೆ. ಡೇ ಟೈಮ್ ಕೆಲಸ ಮಾಡ್ತಾರೆ. ಹಂಗೆ ರೆಡಿ ಇದ್ದಾರೆ. ಹಂಗಿದ್ದು ಸರ್ ನಂದು ಬೇಗ ನಿಮ್ಮಲ್ಲಿ ನನ್ನ ಮಿಲ್ಲು ಜಾಗ, ನನ್ನ ಮಿಲ್ಲಲ್ಲಿ ಇದನ್ನೆಲ್ಲ ಸಿಲ್ವರ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಎಲ್ಲ ಒರಿಸಿದ್ದಾರೆ. ಆ ಕಡೆ ಬೇರೆಯವರು ಅವರಿಗೆ ಮನೆಯಲ್ಲೇ ಒಂದು 4-5 ಮನೆ ಕಟ್ಕೊಟ್ಬಿಟ್ಟಿದ್ದೀವಿ. ಬಾತ್ರೂಮ್ ಗೀತ್ರಿಂದ ನೀರಿಂದೆಲ್ಲ ಇದೆ, ಅಲ್ಲಿರ್ತಾರೆ. ನೀವು ಚಿಕ್ಕಮಗಳೂರಿಗೆ ಹೋದ್ರೆ ಒಂದು 1000 ಜನ ಇದ್ದಾರೆ ಅವರು. ಒಂದು 250 ಮಿಲ್ ಇದೆ. ಎಲ್ಲ ಮಿಲ್ಲಿ ಕಂಪ್ಲೀಟ್ ಅವರೇ. ನಮ್ಮ ಕರ್ನಾಟಕದಲ್ಲಿ ಯಾರು ಮಾಡ್ತಿಲ್ಲ ವರ್ಕು, ಎಲ್ಲ ಅವರೇ ಮಾಡೋದು. ಡೇ ನೈಟ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ಲೇಬರ್ ಪ್ರಾಬ್ಲಮ್ ಇಲ್ಲಿದ್ದಾರೆ. ಬಟ್ ಅವ್ರಿಗೆ ಎಸ್ಟೇಟ್ಗಳಲ್ಲೂ ಮುಂಚೆ ಎಲ್ಲ ಇರೋರು, ಈಗ ಅಲ್ಲೂ ಕಡಿಮೆ ಆಗ್ತಿದ್ದಾರೆ. ಬಟ್ ಅವ್ರು ಏನಾಗ್ತಾರೆ ಅಂದರೆ, ಏನಾಗಿದೆ ಚಿಕ್ಕಮಗಳೂರು ಅವ್ರಿಗೆ ಹೆಂಗೆ ಅಂದರೆ, ಬೆಳಗ್ಗೆ ಸಾಯಂಕಾಲ ಎಣ್ಣೆ ಹೊಡೆಯೋಕ್ಕೆ ಜೊತೆಗೆ ಅವ್ರ ಸ್ನೇಹಿತರು ರಿಲೇಷನ್ನು ಜೊತೆಗಿರ್ಬೇಕು ಅವ್ರಿಗೆ. ಅದೇ ಇಲ್ಲಿ 2 ಫ್ಯಾಮಿಲಿ ಬಂದಿರಲ್ಲ ಅವರು. ಈಗ ನೀವು ಹೇಳ್ದಂಗೆ ಒಂದು ಬೇರೆ ಎಲ್ಲ ಸೇರ್ಕೊಂಡ್ರೆ, ಬಟ್ ಆ ಥರ ಇಲ್ಲಿ ಹೆಂಗೆ ಸರ್, ಇಲ್ಲಿ ನಮ್ಮಲ್ಲಿ ಹೆಂಗೆ ಅಂದರೆ ಈಸಿ ಮೆಥಡ್ ಅಡಿಕೆ ಮಾಡ್ತಿರೋದು ಇಲ್ಲಿ. ಈಗ ನಾವೇ ಹಿಂಗೆ ಲೇಬರ್ ಇಟ್ಕೊಂಡು ಜಾಸ್ತಿ ಪ್ಲಾಟ್ ಇದ್ದವರು, ಕಡಿಮೆ ಒಂದು 5 ಎಕರೆ 6 ಎಕರೆ ಯಾರು ಲೇಬರ್ಸ್ ಇಟ್ಕೊಳ್ಳಲ್ಲ. ನೀರು ಅವ್ರು ವಾಟರ್ ಮ್ಯಾನೇಜ್ಮೆಂಟ್ ಅವರೇ ಮಾಡ್ತಾರೆ. ಗೊಬ್ಬರ ಹಾಕ್ಬೇಕು, ಲೇಬರ್ ಕರ್ಸ್ಕೊಂತಾರೆ, ಮುಗೀತಲ್ಲ. ಅಡಿಕೆ ಪ್ರಮಾಣ ಜಾಸ್ತಿ ಆಗಿದೆ, 4 ವರ್ಷಕ್ಕೆ ಬಿದ್ದೋಗತ್ತೆ, ಮುಂದೆ ಏನೋ ಭವಿಷ್ಯ ಅನ್ನೋರು ಭಾಳ ಜನ ಹೇಳ್ತಾರಲ್ಲ. ಹೌದೌದು, ಯಾವತ್ತೂ ಫೇಲ್ ಆಗೋಲ್ಲ. ಇದು ನೆನ್ಪಿಟ್ಕೊಳ್ಳಿ ಅಡಿಕೆ. ಯಾಕೆಂದರೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆಯಾ ಅಷ್ಟೇ ಪ್ರಮಾಣದಲ್ಲಿ ಹಾಳಾಗ್ತಾನೂ ಇದೆ. ಡಿಸೀಸ್ ಒಂದೇ ಅಲ್ಲ ಸರ್, ಕೆಲಸ ಮಾಡ್ತಾ ಇಲ್ಲ. ಈಗ ನಿಮ್ಮಲ್ಲಿ 100 ಎಕರೆ ಇರ್ಬೋದು, ಇಳುವರಿ ಕಡಿಮೆ. ಅದು ಹೇಳ್ದಲ್ಲ ಕಾರಣ ಸರ್, ಕೆಲಸನೇ ಮಾಡಲ್ಲ. ಒಂದು ಅದ್ರ ಬಗ್ಗೆ ಮಾಹಿತಿ ಆಯ್ತಿಲ್ಲ, ಆಮೇಲೆ ಅವೇರ್ನೆಸ್ ಇಲ್ಲ. ಎಷ್ಟು ಕೊಡಬೇಕು, ಗೊಬ್ಬರ ಯಾವ ಕೊಡಬೇಕು, ಸ್ಪ್ರೇ ಯಾವ ಮಾಡಬೇಕು, ಆಮೇಲೆ ನೀವು ಹೇಳಿದ್ರೆ ಗಿಡದ ಆಯ್ಕೆ, ಸೀಡ್ಸ್ ಆಯ್ಕೆ. ನನಗೆ ಹೇಳ್ತಾರಲ್ಲ, ಬಾಳೆ ಹಾಕಿದ್ನಲ್ಲ, ಯಾಕೆ ಹಾಕ್ತೀಯ ಅಡಿಕೆ ಪೈರೆಲ್ಲ ಕಡಿಮೆ ಆಗುತ್ತೆ, ಸೊಲೆ ಆಗುತ್ತೆ. ನಾನು ಕಸ ಬಿಡ್ಲಿ, ಅದು ಇದಾಗ್ಲಿ ಗೊಬ್ಬರ ಆಗ್ಲಿ ಅಂತ ಅಡಿಕೆ ಅದು ಬಾಳೆ ಎಷ್ಟಾರ ಬರ್ಲಿ ತಪ್ಪು ಮಾಹಿತಿ ಕೊಡ್ತಾರೆ. ಪೊಟ್ಯಾಷಿಯಂ ಅವೆಲ್ಲ ಬಹಳ ಒಳ್ಳೇದಿದು. ಪೊಟ್ಯಾಷ್ ಜಾಸ್ತಿ ಇರುತ್ತೆ, ಬಹಳ ಜಾಸ್ತಿ ಇರುತ್ತೆ, ತಂಪಿರುತ್ತೆ. ಇದೇನಾಗುತ್ತೆ ನಮ್ಮಲ್ಲಿ ಏನ್ ಹೇಳ್ತಾರೆ, ಅಡಿಕೆ ಇದನ್ನ ಅದು ಹೇಳ್ಕೊಂಡ್ಬಿಡುತ್ತೆ. ವಿಜಯರಿಗೆ ಸರ್, ರೈತರಿಗೆ ಏನ್ ಗೊತ್ತಾ, ದೇವ್ರಣೆ ಹೊಸದಾಗಿ ಅಡಿಕೆ ಬೆಳೆಯೋರಿಗೆ ಏನೇನೋ ಮಾಹಿತಿ ಇಲ್ಲ. ಸುಮ್ಮನೆ ಅವ್ರದ್ದು ಮಗಳಿದ್ದು ಅಡಿಕೆ ತಂದೆಯಾರೆ ಗಿಡ ಹಾಕಿದ್ದಾರೆ, ಇಲ್ಲ ಅಂತಲ್ಲ. ಅದು ಗಿಡ ಆಯ್ಕೆ ಇಲ್ಲ, ಮಾಹಿತಿ ಇಟ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತ ಎಲ್ಲ ಅನುಪ್ರಾಯ. ಒಳ್ಳೇದು. ಅದು ಅವೇರ್ನೆಸ್ ಇಲ್ಲ. ಅವೇರ್ನೆಸ್ ಯಾವ್ದು ಆಯ್ಕೆ ಹೆಂಗ್ ಮಾಡ್ಬೇಕು, ಆಯ್ಕೆ ಹೆಂಗ್ ಮಾಡ್ಬೇಕು, ಯಾವ್ದು ಮಾಡ್ಬೇಕು. ನಾನೇ ಫೇಲ್ ಆಗಿದ್ದೀನಿ. ನನ್ನ ಪ್ರಕಾರ ನಾನು ಫೇಲ್ ಆಗಿದ್ದೀನಿ. 95% ಅದ್ರ ಬಗ್ಗೆ ಪ್ರಶಾಂತ್ ಜೋಯಿಸ್ರು ಸಿಗೋ ತನಕ ಹೌದು, ನನ್ಗೆ ಗೊತ್ತಿಲ್ಲ ಯಾವ ರೀತಿ ಇದು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಇವರು ಒಂದಿನ ನಾನು ತೋಟಕ್ಕೆ ಕರ್ಕೊಂಡು ಹೋದಾಗ ಇವರೆಲ್ಲ ಹೇಳಿದ್ರು, ಇದು 3rd ಕ್ವಾಲಿಟಿ, ಇದು 3rd ಕ್ವಾಲಿಟಿ, ಇದು ತೆಗೆದು ಬಿಡಿ. ನಾನು 1,000 ಗಿಡ ತೆಗ್ಸಿದೀನಿ ನಾನು. ಹೌದಾ? ತೆಗ್ಸಿ ಪ್ರಶಾಂತ್ ಜೋಯಿಸ್ರು ಹೇಳಿದ್ರ ಮೇಲೆ ನಿಮ್ ತೋಟ ಒಂದು ಒಳ್ಳೆ ಇದಕ್ಕೆ ಬಂದಿದೆ. ಎಲ್ಲರಿಗೂ ಮಾರ್ಗದರ್ಶಕರಾಗಿ ನಮ್ಮ ಪ್ರಶಾಂತ್ ಜೋಯಿಸ್ರು ಇರ್ತಾರೆ. ಹಾಗಂತ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.